ರಾಜ್ಯ ರಾಜಕಾರಣದಲ್ಲಿ ತಿರುಪತಿ ಆರತಿ ಒಂದು ಹಂಗಾಮ ನಡೀತಾ ಇದೆ. ಏನು ಮೊದಲ ಆರತಿಯ ಬಗ್ಗೆ ಕೇಳೋದಕ್ಕೆ ಡಿ.ಕೆ. ಶಿವಕುಮಾರ್ಗೆ ಏನು ಅಧಿಕಾರ? ತಿರುಪತಿ ಆರತಿಯ ಬಗ್ಗೆ ಡಿ.ಕೆ. ಶಿವಕುಮಾರ್ ಮಾತನಾಡಲು ಯಾರು ಅಂತ ಇಲ್ಲಿ ಪ್ರಶ್ನೆ ಮಾಡಲಾಗ್ತಾ ಇದೆ. ನೋಡಿ, ಟಿಟಿಡಿ ಈ ಬಗ್ಗೆ ಪ್ರಶ್ನೆ ಎತ್ತಿರುವಂಥದ್ದು. ರಾಜ್ಯ ರಾಜಕಾರಣದಲ್ಲಿ ತಿರುಪತಿ ಆರತಿಯ ಹಂಗಾಮ ನಡೀತಾ ಇದೆ. ಮೊದಲ ಆರತಿಯ ಬಗ್ಗೆ ಕೇಳೋದಕ್ಕೆ ಡಿ.ಕೆ. ಶಿವಕುಮಾರ್ಗೆ ಏನು ಅಧಿಕಾರ ಇದೆ? ಡಿ.ಕೆ. ಶಿವಕುಮಾರ್ ತಿರುಪತಿ ಆರತಿಯ ಬಗ್ಗೆ ಮಾತನಾಡಲು ಯಾರು? ಅವ್ರು ಯಾರು ಮಾತನಾಡಕ್ಕೆ ಅಂತ ಟಿಟಿಡಿ ಹೇಳ್ತಾ ಇರುವಂಥದ್ದು. ಯಾವ ಅಧಿಕಾರದಿಂದ ಏನು ಟಿಟಿಡಿ ಬಗ್ಗೆ ಮಾತನಾಡ್ತಾರೆ ಅಂತ ಪ್ರಶ್ನೆ. ಟಿಟಿಡಿಗೆ ಗೌರವ ತರುವಂತಹ ಕೆಲಸವನ್ನ ಮಾಡಿದ್ರೆ ಸರಿ ಇರಲ್ಲ. ಮೊದಲ ಆರತಿ ಯಾರಿಗೆ ಕೊಡಬೇಕೆಂದು ನಮಗೆ ಗೊತ್ತು. ಯಾರಿಗೆ ಕೊಡ್ಬೇಕಂತ ನಮಗೆ ಗೊತ್ತಿದೆ. ಜನಪ್ರತಿನಿಧಿಗಳಿಗೆ ಕೊಡಬೇಕು ಎನ್ನುವಲ್ಲೂ ನೀವ್ಯಾರು? ಅದನ್ನು ಹೇಳಕ್ ನೀವು ಯಾರು ಅಂತ ಡಿ.ಕೆ. ಶಿವಕುಮಾರ್ಗೆ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಮೊದಲ ಆರತಿ ಏನೇ ಇದ್ರೂ ಮೈಸೂರು ರಾಜರಿಗೆ ಮಾತ್ರ. ಯಾರೋ ಏನೋ ಹೇಳಿದ ತಕ್ಷಣ ಅಲ್ಲಿ ಏನು ಬದಲಾವಣೆ ಆಗೋದಿಲ್ಲ, ನಾವೇನು ಬದಲಾವಣೆ ಮಾಡೋದಿಲ್ಲ. ತಲಾಂತರದಿಂದ ಬಂದಂತಹ ಟಿಟಿಡಿ ಸಂಪ್ರದಾಯ ಇದು. ಅದನ್ನು ನೀವು ಬಂದು ಹೇಳಿದ ತಕ್ಷಣ ಬದಲಾಯಿಸಕ್ ಆಗಲ್ಲ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಮಾತನಾಡುವಾಗ ಸ್ವಲ್ಪ ಎಚ್ಚರ ಇರಲಿ ಅಂತ ಟಿಟಿಡಿ ಹೇಳಿರುವಂಥದ್ದು. ಏನೋ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಗೆ ಟಿಟಿಡಿ ಮಂಡಳಿ ಈಗ ಗರಂ ಆಗಿದೆ. ಟಿಟಿಡಿ ಸಭೆಯಲ್ಲಿ ಕರ್ನಾಟಕ ಸಿಎಂ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಈ ವೇಳೆ ಟಿಟಿಡಿ ಅಧ್ಯಕ್ಷ ಬಿ.ಆರ್. ನಾಯ್ಡು ಮಧ್ಯಪ್ರವೇಶವನ್ನ ಮಾಡಿದ್ದಾರೆ. ಸದಸ್ಯರನ್ನ ಸಮಾಧಾನ ಮಾಡಿದಂತಹ ಬಿ.ಆರ್. ನಾಯ್ಡು ನೋಡಿ, ಏನು ಸಿಎಂ ಡಿ.ಕೆ. ಶಿವಕುಮಾರ್ ಜೊತೆ ನಾನು ಮಾತನಾಡ್ತೀನಿ ಅಂತ ಹೇಳಿ ಬಿ.ಆರ್. ನಾಯ್ಡು ಈಗ ತಿಳಿಸಿರುವಂಥದ್ದು. ಏನು ಟಿಟಿಡಿ ಈಗ ಗರಂ ಆಗಿರುವಂಥದ್ದು. ಏನಿದು ಕರ್ನಾಟಕ ಆರತಿ ಅಂತ ನೋಡೋದಾದ್ರೆ ನೋಡಿ, ತಿರುಪತಿಯಲ್ಲಿ ನಿತ್ಯ ಮುಂಜಾನೆ ನಡೆಯುವಂತಹ ವಿಶೇಷ ಪೂಜೆ ಸೇವೆ ಏನಿದೆ, ಮೊದಲ ಆರತಿ, ಅದು ಕರ್ನಾಟಕದ ಹೆಸರಿನಲ್ಲಿ ಸಲ್ಲಿಸಲಾಗುತ್ತೆ. ಇದನ್ನ ಕರ್ನಾಟಕ ಆರತಿ ಅಂತ ಕರೆಯಲಾಗುತ್ತೆ. ಮೈಸೂರು ಸಂಸ್ಥಾನವು ಸುದೀರ್ಘ ಕೊಡುಗೆಗಳನ್ನು ನೀಡಿತ್ತು. ಅದೇ ಕಾರಣಕ್ಕೆ ಮೈಸೂರು ಸಂಸ್ಥಾನದ ಗೌರವಾರ್ಥವಾಗಿ ಕರ್ನಾಟಕದ ಆರತಿ ಅಂತ ಮಾಡಲಾಗುತ್ತೆ. ನಿತ್ಯ ಬೆಳಗ್ಗೆ ಸುಪ್ರಭಾತ ಸೇವೆಯ ನಂತರವಾಗಿ ಕರ್ಪೂರ ಆರತಿಯನ್ನೇ ಕರ್ನಾಟಕದ ಹೆಸರಿನಲ್ಲಿ ನಡೆಸಲಾಗುತ್ತೆ. ಕರ್ನಾಟಕ ಸಿಎಂ ವಿಶೇಷ ಅಧಿಕಾರಿಗೆ ಮೊದಲ ಆರತಿ ಸಿಗ್ತಾ ಇತ್ತು, ಆದರೆ ಪ್ರೋಟೋಕಾಲ್ ಬದಲಿಸಿ ಅಂತಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಪರವಾಗಿ ತಿರುಮಲಕ್ಕೆ ಭೇಟಿ ನೀಡುವಂತಹ ಸಚಿವರು, ಶಾಸಕರು, ಹಿರಿಯ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳು, ನ್ಯಾಯಮೂರ್ತಿಗಳಿಗೂ ಮೊದಲ ಆರತಿಯನ್ನ ನೀಡಬೇಕು ಅಂತ ಹೇಳಿ ಆಗ್ರಹಿಸಿರುವಂಥದ್ದು. ನೋಡಿ, ಇದೇ ವಿಚಾರಕ್ಕೆ ಈಗ ಟಿಟಿಡಿ ಮಂಡಳಿ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಅಂದರೆ ಇದು ನಡೆದು ಬಂದಂತಹ ಸಂಪ್ರದಾಯ. ಮೈಸೂರು ರಾಜರಿಗೆ ಅಂದರೆ ಆ ರಾಜಮನೆತನಕ್ಕೆ ಮಾತ್ರ ಮೊದಲ ಆರತಿಯನ್ನು ನೀಡಬೇಕು. ಆದರೆ ನೀವು ಇಲ್ಲಿ ಹೇಳ್ತಾ ಇರುವಂಥದ್ದು ಅಧಿಕಾರಿಗಳಿಗೆ, ಸಚಿವರಿಗೆ, ಶಾಸಕರಿಗೆ, ಇವರೆಲ್ಲರಿಗೂ ಕೂಡ ಮೊದಲ ಆರತಿಯನ್ನು ಕೊಡಿ ಅಂತ ಹೇಳ್ತೀರಾ. ಅದಕ್ಕೆ ಅದನ್ನು ಕೇಳಲಿಕ್ಕೆ ನೀವು ಯಾರು? ನಿಮಗೆ ಏನು ಅಧಿಕಾರ ಇದೆ ಅಂತ ಹೇಳಿ ಈಗ ಟಿಟಿಡಿ ಆಡಳಿತ ಮಂಡಳಿ ಈಗ ಪ್ರಶ್ನೆಯನ್ನ ಮಾಡಿದೆ. ನೋಡಿ, ಇವಾಗ ಏನು ಡಿ.ಕೆ. ಶಿವಕುಮಾರ್ ತಿರುಪತಿ ಆರತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿಕೆ ನೀಡಿದ್ರು, ಅದೇ ವಿಚಾರಕ್ಕೆ ಈಗ ಟಿಟಿಡಿ ಆಡಳಿತ ಮಂಡಳಿ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು ಸಭೆಯಲ್ಲಿ. ಏನು ಅದನ್ನು ಪ್ರಶ್ನೆ ಮಾಡಲಿಕ್ಕೆ, ಅಂದರೆ ಏನು ಮೊದಲ ಆರತಿ ವಿಚಾರ ಬಗ್ಗೆ ಮಾತನಾಡಲಿಕ್ಕೆ ಡಿ.ಕೆ. ಶಿವಕುಮಾರ್ ಯಾರು? ಅವ್ರಿಗೆ ಏನು ಅಧಿಕಾರ ಇದೆ? ಇದು ಮೈಸೂರು ರಾಜ ಮನೆತನಕ್ಕೆ ಕೊಡುವಂತಹ ಗೌರವ. ಮೊದಲ ಆರತಿ ಅವರಿಗೆ ಸಲ್ಲಿಸಲಾಗುತ್ತೆ. ಅಂದರೆ ತಿರುಪತಿಯಲ್ಲಿ ಮೊದಲ ಆರತಿ ಏನು ನಡೆಯುತ್ತೆ, ಅದು ಒಂದು ಮೈಸೂರು ಸಂಸ್ಥಾನದ ರಾಜಮನೆತನದ ಹೆಸರಿನಲ್ಲಿ ನಡೆಯುವಂಥದ್ದು. ಅದನ್ನು ಕರ್ನಾಟಕ ಆರತಿ ಅಂತಲೇ ಕರೆಯಲಾಗುತ್ತೆ. ಅದು ರಾಜಮನೆತನದವರಿಗೆ ಮಾತ್ರ ಕೊಡಬೇಕು. ಯಾರಿಗೆ ಕೊಡಬೇಕು ಅವ್ರಿಗೆ ಮಾತ್ರ ಕೊಡ್ತೀವಿ. ಇಲ್ಲಿ ಎಲ್ಲ ಸಚಿವರು, ಶಾಸಕರು, ಅಧಿಕಾರಿಗಳು, ನ್ಯಾಯಮೂರ್ತಿಗಳು ಇವರೆಲ್ಲರಿಗೂ ಕೊಡಿ ಅಂತ ಹೇಳಲಿಕ್ಕೆ ನೀವು ಯಾರು ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಏನು ಟಿಟಿಡಿ ಆಡಳಿತ ಮಂಡಳಿ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ. ಡಿ.ಕೆ. ಶಿವಕುಮಾರ್ ಹೇಳ್ತಾ ಇರೋದು ಏನಂದರೆ, ಮೊದಲ ಆರತಿಯನ್ನು ಕರ್ನಾಟಕದ ಒಂದು ಸಚಿವರು, ಶಾಸಕರು ಹಾಗೂ ಅಧಿಕಾರಿಗಳಿಗೆ ನೀಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇರುವಂಥದ್ದು.